ಇಲ್ಲ, ನಾವು ವರ್ಷನೂ ಬರ್ತೀರಿ. ಒಂದು 2-3 ಟೈಮ್ ಹತ್ರ ಅಲ್ವಾ ನಮ್ಗೆ ಹೊಸಕೋಟೆಗೆ ಇಲ್ಲಿಗೆ 15 ಕಿಲೋಮೀಟ್ರು. ಹಂಗಾಗಿ ವರ್ಷನೂ ಬರ್ತಾಯಿದ್ರಿ. ಅದೇ ಥರ ಈ ಸತಿನೂ ನಾವು ನಮ್ಮ ಸ್ನೇಹಿತರು ನಮ್ಮ ರಘು ಎಲ್ಲ ಬಂದಿದ್ದೀರಿ. ಇವರು ಇಲ್ಲಿ ಹಸುಗಳು ಕಟ್ಟಿರೋರು ಎಲ್ಲ ನಮ್ಮ ಕ್ಲಾಸ್ಮೇಟ್ ಅವರು, ಎಲ್ಲ ಹೊಸಕೋಟೆ ಆಜುಬಾಜು ಇರೋರೇನೆ. ಮಹೇಶ್ ಅವರೇನೋ ಹೊರತು ಸಂತೋಷ್ ಅವರು ಇವಾಗ ನೋಡಿ, ನೀವು ನೋಡ್ದಂಗೆ ಸ್ಟಾರ್ಟಿಂಗಿಂದ ಯಾವ ಥರ ಇದ್ದಾರೋ ಅದೇ ಥರ ಅವರೇ ಒಳಗಡೆ. ಈಗ ಎಂಡಿಂಗ್ ಟೈಮಲ್ಲೂ ಅದೇ ಥರ ಅವರೇ. ಅಲ್ಲಿನ ಉಳಿದವ್ರು 4-5 ಜನ ಅವರೇ. ಬಣ್ಣಗಳು ಹೆಂಗೆ ಚೇಂಜ್ ಮಾಡ್ತಾರೆ ನೋಡಿ. ಸ್ಟಾರ್ಟಿಂಗಲ್ಲಿ ಹೆಂಗಿದ್ರು, ಇವಾಗ ಹತ್ರ ಫಿನಾಲೆ ಬರೋ ಹತ್ರ ಟೈಮ್ ಬಂತು. ಇವಾಗ ಯಾವ್ಯಾವ ಥರ ಆಡ್ತಾರೆ. ಸೈಲೆಂಟಾಗಿರೋರು ಸ್ವಲ್ಪ ರಿಚ್ಗೆದ್ದವ್ರೆ, ಸ್ವಲ್ಪ ಫಸ್ಟಿಂದ ಓವರಾಗಿ ಮಾಡ್ಕೊಂಡು ಬಂದಿರೋರು ಇವಾಗ ಸ್ವಲ್ಪ ಸೈಲೆಂಟ್ ಆಗವ್ರೆ. ಏನೇನು ನಾಟಕಗಳು ಗೊತ್ತಿಲ್ಲ. ನಮ್ಮ ಸಂತೋಷ್ ಅವ್ರು ಮಾತ್ರ ಸ್ಟಾರ್ಟಿಂಗಿಂದ ಏನಿದ್ದಾರೋ ಒಳಗಡೆ ಅದೇ ಥರ ಇರ್ತಾರೆ. ಡ್ರೋನ್ ಪ್ರತಾಪ್ ಅವರು ಯಾವತ್ತೂ ಹೇಳಿದ್ದು ಕುರುಕ್ಷೇತ್ರ ಹೌದಪ್ಪ, ಅವನು ಒಂದು 60-70 ದಿನವರೆಗೂ ನಿದ್ದೆ ಮಾಡ್ಕೊಂಡು ಇರ್ತಾ ಇದ್ದ. ಆಮೇಲೆ ಡ್ಯಾನ್ಸ್ ಮಾಡೋದೇನೋ ಏನೇನೋ ಮಾಡ್ತಾನಪ್ಪ, ಅವನದೇನೋ ಗೊತ್ತಿಲ್ಲ. ಎದ್ಬಿಟ್ಟು 5:30ಗೆ, ಅದು ಬೆಳಗ್ಗೆ 7:30 8 ಗಂಟೆಗೆ ಇದಾಗ್ತಾರಲ್ಲ ಹಾಡುಗಳು, ಆವಾಗ 2 ಗಂಟೆಗೆ. ಯಾವಾಗ 2 ಗಂಟೆ? 1 ಗಂಟೆ 2 ಗಂಟೆ 8 ಗಂಟೆ 9 ಗಂಟೆ ಮುಚ್ಚು ನೀನು. ಅವ್ರು ಹೇಳ್ತಾರಲ್ಲ. ಎಷ್ಟು ಗಂಟೆಗಪ್ಪ ಮಹೇಶ್ ಅವ್ರು ಎದ್ದೇಳೋದು? ಎಪಿಸೋಡ್ ಟೈಮಿಂಗ್ಸ್ ಅವ್ರಿಗೆ ಅಲ್ಲಿ ಅಲಾರಂ ಬೇರೆ ಇಕ್ಕಿಲ್ಲಂತೆ, ಟೈಮ್ ಗೊತ್ತಾಗಲ್ಲ. ರಾತ್ರಿ ಅವ್ರು ಊಟ ಮಾಡ್ಕೊಂಡು ತಿನ್ನೋದು 2 ಗಂಟೆ 3 ಗಂಟೆ. ಎಲ್ಲ ಇಲ್ಲಿ ಇರೋರೆಲ್ಲ ಸಂತೋಷ್ಗೆ ತಾನೇ ಸಪೋರ್ಟು. ಸೂಪರ್. ಜೈ ಸಂತೋಷ್ ಸರ್. ವಿನಯ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಸರ್, ಇಲ್ಲ ನಾನೇನು ಅವ್ರ ಬಗ್ಗೆ ಹೇಳಲ್ಲ. ಒಂದು ಸತಿ ಹಂಗೆ ನಮ್ಮ ಚಾನಲಲ್ಲಿ ಹೇಳ್ಬಿಟ್ಟು ಏನೋ ದೊಡ್ಡ ಇದು ಮಾಡಿಬಿಟ್ಟಿದ್ರು, ಟ್ರೋಲ್ ಮಾಡಿಬಿಟ್ಟಿದ್ರು. ಸುಮ್ಮನೆ ಯಾಕೆ ಏನು ಕೇಳೋದು, ಎಲ್ಲ ನೋಡ್ತಾವ್ರಲ್ಲ ಜನಗಳು, ನೋಡ್ತಾವ್ರಲ್ಲ ಯಾರ್ಯಾರು ಏನೇನು. ಹಾಂ, ನಮ್ಮವ್ರ ಬಗ್ಗೆ ಹೇಳೋಣ, ಬೇರೆಯವ್ರ ಬಗ್ಗೆ ಹೇಳೋದು ಬೇಡ. ಮತ್ತೆ ಕಾರ್ತಿಕ್ ಅವರು ಬೇಡ, ಅವ್ರ ಬಗ್ಗೆ ಎಲ್ಲ ಇದ್ದಾರೆ. ಹಾಂ, ಇಲ್ಲ ಏನು ಅನ್ಯಾಯ ಐತೆ, ಜನಗಳೆಲ್ಲ ಕಣ್ಣಲ್ಲಿ ನೋಡ್ತಾರಲ್ಲ. ಅನ್ಯಾಯ ಏನು ಮಾಡಿದ್ರೆ ಹೇಳಿ. ಈಗ ನಮ್ಮ ಕರ್ನಾಟಕ ಜನತೆ ಕಂಡಂತೆಯೇ ಅವ್ನು ಒಳ್ಳೆ ಮನುಷ್ಯನಂತ ಎಲ್ಲರಿಗೂ ಗೊತ್ತು. ಅಲ್ಲಿ ಒಳಗಡೆ ಸ್ಟಾರ್ಟಿಂಗಿಂದ ಡೇ 1 ಹಿಡಿದು ಇಲ್ಲಿವರೆಗೂ ಇವತ್ತವರೆಗೂ ಈ ಕ್ಷಣವರೆಗೂ ಏನಾದರೂ ಅವನು ಬ್ಯಾಡ್ ಥರ ಒಂಥರ ಇವನು ಸಂತೋಷನ ಅನ್ನೋ ಥರ ಏನಾದರೂ ನಡ್ಕೊಂಡವ್ರ? ಬೇರೆಯವರು ಎಲ್ಲರೂ ನಡ್ಕೊಂಡವ್ರೆ ತಾನೆ. ಎಲ್ಲರೂ ಜಗಳಗಳಾಡೋದು, ಕಿತ್ಲಾಡೋದು, ಆ ಥರ ಒಂಚೂರು ಏನಾದರೂ ನಮ್ಮ ಸಂತೋಷದಿಂದ ಏನಾದರೂ ಕಾಣಿಸ್ತಾ? ಅದಕ್ಕೆ ಸಂತೋಷ್ ಗೆಲ್ಬೇಕು ಅನ್ನೋದು ನಮ್ಗೆ ಆಸೆ. ಫಸ್ಟ್ ಪ್ರಪ್ರಥಮ ಬಾರಿಗೆ ನಮ್ಮ ಮರ್ತೂರು ಸಂತೋಷರು ರೇಸ್ ಮಾಡಿ ಇತಿಹಾಸ ಸೃಷ್ಟಿ ಮಾಡಿದರು. ಅವರು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಅನ್ನೋದು ನಮ್ಮ ಆಸೆ. ಎಲ್ಲರೂ ವೋಟ್ ಕೊಟ್ಟು ನಮ್ಮ ಹಳ್ಳಿಕಾರ ಜೈ ಅಂತೇಳಿ ಹಳ್ಳಿಕಾರಕ್ಕೆ ಸಪೋರ್ಟ್ ಮಾಡಿರಿ ಎಲ್ಲರೂ. ಇದ್ರ ಪರವಾಗಿ ನಾನು 100 ಜನಕ್ಕೆ ಹೇಳ್ತೀನಿ. ನಾನು ಇಂಡಿಗನಾಳ ಚೆನ್ನಪ್ಪನವ್ರು ಕೇಶವ ಅಂತೇಳಿ ಎಲ್ಲರೂ ಹಳ್ಳಿಕಾರಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಜೈ ಹಳ್ಳಿಕಾರ, ಜೈ. ರೈತರು ಅನ್ನೋದ್ರಾಗ ಎತ್ತಿದ ಕೈ ಅವರು. ರೈತರಂಗೆ ಇರಂಗಿಲ್ಲ. ಅಫಿಷಿಯಲ್ಲು ಆಗ್ಬೋದು, ರೈತರು ಆಗ್ಬೋದು ಅಂತೇಳಿ ಅವರು ಒಂದು ಉದಾಹರಣೆ. ನಮ್ಮ ರೈತರಿಗೆ ಒಂದು ಉದಾಹರಣೆ ಅವರು. ಅದಕ್ಕೆ ರೈತರು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಹಳ್ಳಿಕಾರನ್ನ ಗೆಲ್ಲಿಸ್ಬೇಕು ಅನ್ನೋದು ಒಂದು ಖುಷಿ. ನಮ್ಗೆ ಅದೇ ಮನೋಭಾವ ಇದ್ದು ನಾವು ಇವಾಗ ಮಾತಾಡ್ಬೇಕಂತ ಇದ್ದೀವಿ. ಎಲ್ಲರೂ ಹಳ್ಳಿಕಾರಕ್ಕೆ ಸಪೋರ್ಟ್ ಮಾಡಿ ವೋಟ್ ಮಾಡ್ಬೇಕು ಅನ್ನೋದು ಒಂದು ಖುಷಿ, ನಮ್ಮ ಆಸೆ. ಇಷ್ಟು ದಿವಸ ಒಂದು ರೇಸ್ ಅನ್ನೋದು ಯಾರು ಮಾಡಿದ ನಮ್ಮ ಇಡೀ ಇದರಲ್ಲಿ ಅದು ಮಾಡಿದ್ದಿಲ್ಲ. ಹೊಸಕೋಟೆ ತಾಲೂಕಲ್ಲಿ ಇದರಲ್ಲಿ ಮಾಡಿದ್ದಿಲ್ಲ. ಅದೊಂದು ಮಾಡಿದ್ರು. ಈಗ ಈಚೆ ಕಡೆ ಈಗ ಬಿಗ್ ಬಾಸ್ನಿಂದ ಬಂದ ಮೇಲೆ ಅದು ಮಾಡ್ತಾರೆ. ಅದ್ರಲ್ಲಿ ನಾವೆಲ್ಲ ಭಾಗವಹಿಸ್ತೀರಿ ಸೂಪರ್ ಅನ್ನೋದು ನಾವು ಒಂದು ಇದಕ್ಕೆ ನಮ್ಮ ಹಳ್ಳಿಕಾರು ನಾವು ಮಾಡಬೇಕು. ಅದರಿಂದ ಬಂದರೆ ಫಸ್ಟ್ ಅವ್ರ ಗುರಿ ಅದೇ ಮಾಡೋದು. ಜೈ ಹಳ್ಳಿಕಾರ್, ಜೈ ಹಳ್ಳಿಕಾರ್. ಒಳ್ಳೆತನ, ಒಳ್ಳೆ ಮನಸ್ಸಿರಬೇಕು. ಬಿಗ್ ಬಾಸ್ಗೆ ಹೋಗೋವ್ರಿಗೆ ಜನಕ್ಕೆ ಇಷ್ಟ ಆಗಬೇಕು. ಅವರು ಬರೀ ಅಲ್ಲಿ ಗೆದ್ದುಬಿಟ್ಟು ತಾಕತ್ತು ತೋರಿಸೋದು, ಬಲ ತೋರಿಸೋದು, ನಾನು ಭುಜ ನೋಡು, ನಾನು ಬಾಡಿ ಬಿಲ್ಡ್ರು, ನಾನು ಜಿಮ್ ಮಾಡ್ತೀನಿ ಅನ್ನೋದಲ್ಲ. ಬುದ್ಧಿಯಲ್ಲಿ ಇರಬೇಕು, ಒಳ್ಳೆತನದಲ್ಲಿ ಇರಬೇಕು. ಅಂಥವ್ರು ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಪ್ರತಿಯೊಬ್ಬರು ಆದಷ್ಟು ನಮ್ಮ ಹಳ್ಳಿ ಜನತೆನೇ ಅವನು ಇಷ್ಟಪಡೋದು. ಟೌನಲ್ಲಿ ಸಿಟಿಯಲ್ಲೂ ಏನೋ ಗೊತ್ತಿಲ್ಲ, ಅಲ್ಲೂ ಇಷ್ಟಪಡ್ತಾರೆ. ಹಳ್ಳಿಗಳವ್ರು ಮಾತ್ರ ದಯವಿಟ್ಟು ಬಿಟ್ಕೊಡ್ಬೇಡ್ರಿ ಸಂತೋಷಿನ. ಹಳ್ಳಿ ಕಡೆಯಿಂದ, ರೈತನ ಕಡೆಯಿಂದ ಹೋಗಿರೋದಂತ ದಯವಿಟ್ಟು ಅವ್ನಿಗೆ 99 ಓಟ್ ಹಾಕ್ರಿ. ಸುಮಾರು ಲಕ್ಷ ಕೋಟಿಗಳ್ಗಟ್ಟಲೆ ಓಟ್ ಬರಬೇಕು. ಆ ಥರ ಓಟ್ ಕೊಡಿಸಿ ಅವನ್ನ ಗೆಲ್ಸ್ಕೊಂಡು ಬರೋಣ ಅಂತ ನಾನು ಕೇಳ್ಕೊಳ್ತೀನಿ. 3-4 ದಿನ ಇದೆ ಗ್ರ್ಯಾಂಡ್ ಫಿನಾಲೆ. ಹೌದು. ಹೊರತೂರು ಸಂತೋಷ್ ಗೆಲ್ತಾರಾ? 100% ಗೆಲ್ತಾರೆ ಸರ್. ಏನಕ್ಕೆ ಗೆಲ್ಲಬೇಕು ಸರ್? ಅವ್ರು ರೈತರು ಅದು ಹಳ್ಳಿಗಾರ ಬಗ್ಗೆ ಹೋಗಾರೆ, ರೈತರಿಂದ ಹೋಗಿದ್ದಾರೆ. ಅವ್ರು ಗೆದ್ದರೆ ನಮ್ಮ ಇಡೀ ಕರ್ನಾಟಕದಲ್ಲ ಇರೋ ರೈತರೆಲ್ಲ ಗೆದ್ದಂಗೆ ಅಂತ ಭಾವಿಸ್ತೀರಿ ನಾವು. ಮತ್ತೆ ಅವ್ರ ಬಗ್ಗೆ ಹೇಳಿ ಸರ್. ಒಳ್ಳೆ ಹುಡುಗರು ಅವರು, ಒಳ್ಳೆ ಯೂತು. ನಮ್ಮ ಭಾರಿ ಅಭಿಮಾನ ಇದೆ ಅವರು. ಅವ್ರ ಅಭಿಮಾನಿಗಳು ನಾವು.
ಬಿಗ್ ಬಾಸಲ್ಲಿ ಯಾರೋ ಅವರು ಈ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಅವ್ರು ಮಾತ್ರ ಎತ್ತುಗಳು ನೋಡಬೇಕು, ಹಳ್ಳಿಕಾರ್ ಕರೆಸಿ ಡ್ರೋನ್ ಬಂದಾಗ ಹಳ್ಳಿಕಾರು ಬರಬೇಕು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಅಂತ ಒಂದು ಇದು ಮಾಡಿದ ನಮಗೆಲ್ಲ ಒಂಥರ ಹೆಮ್ಮೆ. ಇವತ್ತು ನಾವು ದನ ಸಾಕಬೇಕಂದ್ರೆ ಒಂಥರ ಖುಷಿ ಆಗ್ತಾ ಇದೆ ಅವ್ರ ಮಾತಲ್ಲಿ ಕೇಳ್ತಾ ಇದ್ರೆ. ಹೌದು ಸರ್, ಅದಕ್ಕೆ ಅವ್ರು ಗೆಲ್ಲೇಬೇಕು. ಏನು ಸಾಹೇಬ್ರು ಏನೋ ಹೇಳ್ತಿದ್ರಲ್ಲ, ಹೇಳಿ. ಅವರು ನಮ್ಮ ರೈತರ ಸಂಘಕ್ಕೆ ಅಧ್ಯಕ್ಷರಾಗಿ ಇದ್ದಾರೆ. ಎಲ್ಲೋದ್ರೂ ಅವರು ಏನೋ ಒಂದು ಫಂಕ್ಷನ್ ಆಗಲಿ ಒಂದು ಇದಾಗಲಿ ಎಲ್ಲೋದ್ರೂ ಅವರು ಅಟೆಂಡ್ ಆಗ್ತಾರೆ. ಹಳ್ಳಿಕರ ಬಗ್ಗೆ ಅವರು ತಿಳುವಳಿಕೆ ಎಲ್ಲ ಹೇಳಿ ಅದನ್ನು ಉಳಿಸ್ಬೇಕು. ಯಜಮಾನ್ರೆ ಕೆಲವರು ಹೇಳ್ತಿದ್ದಾರೆ ಅವರು ಅಧ್ಯಕ್ಷರೇ ಅಲ್ಲ, ಸುಮ್ಮನೆ ಡೊಂಗಿ. ಇಲ್ಲ ಇಲ್ಲ ಇಲ್ಲ, ಇವಾಗ ಅವರು ಅವತ್ತು ನಮ್ಮ ಸಪ್ಲಮ್ ಜಾತ್ರೆ ಮುಂಚೆ ಹೋದ ವರ್ಷ ನಡೆಯೋಕ್ಕೆ ಬಿಟ್ಟಿಲ್ಲ. ಅವರೇ ಓಡಾಡಿ ಡಿ ಸಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡ್ಬಿಟ್ಟು ನಾವು ರೈತರು ನಮ್ಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿ ಜಾತ್ರೆ ಕಟ್ಟಿಸಿದ್ರು. ಧರಣಿ ಮಾಡಿ ಜಾತ್ರೆ ಕಟ್ಟಲೇಬೇಕು, ನಮ್ಗೆ 5 ದಿವಸ ಅನುಮತಿ ಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿಗಳ ಅನುಮತಿ ತೊಗೊಂಬಂದು ನಮ್ಗೆ ಜಾತ್ರೆ ಕೊಟ್ಟು ನಮಗೆಲ್ಲ ಇಲ್ಲೇ ಸ್ಥಳಾವಕಾಶ ನೀಡಿದ್ರು. ಈಗ ಎಲ್ಲರೂ ಜಾತ್ರೆ ಇದು ಅದು ಬೇಡ, ನಮ್ಮ ಕರುಗಳು ಬೇಡ, ಎಲ್ಲ ಮನೆ ಮಟ್ಟಗಳಿದ್ದಾರೆ. ಆದರೂ ನಾವು ಸಂಧ್ಯಾ ಕಾಲದಿಂದ ರೈತರಾಗಿ ನಾವು ದುಡಿದಿದ್ದೀವಿ. ಈಗೂ ನಮ್ಮ ಮನೆ ಮಕ್ಕಳು ದನ ಕರುಗಳು ಕೊಟ್ಟು ಅದನ್ನು ಉಳಿಸ್ಬೇಕು ಅಂತ ನಾವು ಪ್ರಯತ್ನ ಈಗ ಮಾಡ್ತೀವಿ. ಸಪ್ಪಳಂ ಜಾತ್ರೆಯಲ್ಲಿ ಅವ್ರು ಇಲ್ಲ, ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ? ನಾವು ಅದೇ ನೋಡ್ತಾ ಇದ್ದೀವಿ, ಇಲ್ಲೇ ಅವ್ರ ಎದುರು ಕಡೆನೇ ಇದ್ದಿದ್ದು. ನಾವು ಅವ್ರು ಬಂದಿದ್ರೆ ಎಷ್ಟು ಖುಷಿ ಆಗೋದು ನಮಗೆ. ಎಷ್ಟು ಜನ ಸೇರೋರು, ಎಷ್ಟು ಅಲ್ಲಿ ಬೆಂಬಲನೇ ಸಾವಿರಾರು ಜನ ಬಂದು ಮಾತಾಡ್ಸೋರು, ಆ ಸಾವಿರಾರು ಜನಕ್ಕೆ ಊಟ ಬಡಿಸೋರು, 10-20 ಜನ ದನಗಳು ಕಟ್ಟೋರು ಅಂತ ನಮಗೊಂಥರ ಫೀಲಿಂಗ್ ಆಗ್ತಾ ಇದೆ. ನಮ್ಗೆ ಯಾರೋ ಹೇಳಿದ್ರು 18 ಬಿಡುಗಡೆ ಆಗ್ತಾರೆ ಅಂತ. ನಾವು ನೋಡಿದ್ವಿ, ಇನ್ನೂ ಆಗಿಲ್ಲ ಅಂತ ಹೇಳಿದ್ರು. ನಮಗೊಂಥರ ದುಃಖ ಆಯಿತು. ಅವ್ರು ಗೆದ್ಕೊಂಡ್ಬರ್ತಾರ? ಗೆಲ್ಲಿ ಗೆದ್ಕೊಂಡು ಬಂದೇ ಬರ್ತಾರೆ. ನಮಗೆಲ್ಲ ಅಲ್ಲಿಗೂ ಅವ್ರು ಭಾನುವಾರ ಬಂದರು, ಭಾನುವಾರ ಕಮಿಟಿ ಏನೋ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಅದಕ್ಕೆ ಅಟೆಂಡ್ ಆಗುತ್ತೆ. ಅಟೆಂಡ್ ಆಗಿ ಇರುತ್ತೆ ಸಪ್ಲಮ್ ಜಾತ್ರೆ ಸರ್, ಇದು ಈ ಸದ್ಯಕ್ಕೆ ಒಂದು ಅರ್ಧ ಭಾಗ ಎದ್ದೋಗ್ಬಿಡ್ತು. ಇನ್ನು ಈ ಪೆಂಡಲ್ ಹಾಕಿನವರು ದೊಡ್ಡ ದೊಡ್ಡ ದನ ಇರೋರೆಲ್ಲ ಕಮಿಟಿಗೆ ಇದ್ದೇ ಇರ್ತಾರೆ. ಕಮಿಟಿಯನ್ನು ಭಾನುವಾರ ಅಂತ ನೇಮಕ ಮಾಡಿದ್ದಾರೆ. ಅಷ್ಟರೊಳಗೆ ಅವರು ಬಂದರೆ ಇದಕ್ಕೆ ಭಾಗವಹಿಸ್ತಾರೆ. ಭಾಗವಹಿಸಿ ಅವ್ರಿಗೂ ನಮ್ಮ ಸಂತೋಷ. ಅವ್ರು ಬರೋ ತನಕ ನಿಮ್ಮದು ಸಪ್ಲಮ್ ಜಾತ್ರೆ ನಡೀತದೆ. ಹೌದು ಹೌದು, ಅವ್ರು ಬಂದೇ ಬರಬೇಕು ಅಂತ ನಿಮ್ಮ ಆರೈಕೆ. ಹೌದು. ಭಾನುವಾರ ಇದ್ರ ಮುಖಾಂತರ ಏನು ಹೇಳ್ತೀರಿ ಅವ್ರಿಗೆ? ಹೋದ ವರ್ಷದಲ್ಲಿ ಇದ್ರ ಮುಖಾಂತರ ಹಾಂ, ಚಾನಲ್ ಮುಖಾಂತರ ಏನು ಹೇಳ್ತೀರಿ ಅವ್ರಿಗೆ? ಹೋದ ವರ್ಷದಲ್ಲಿ ಏನು ಅವರು ಗೆದ್ದು ಇದಕ್ಕೆ ಬರಲಿ, ನಮಗೂ ಅಲ್ಲಿ ಏನು ವಿಷಯಗಳು ನಡೀತು ಎಲ್ಲ ನಮ್ಮ ಹತ್ರ ಅವರು ಒಂದು ಸಭೆ ನಡೆಸಿ ನಮಗೆ ತಿಳುವಳಿಕೆ ನೀಡಲಿ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಬರಬೇಕು ಸಪ್ಲಮ್ ಜಾತ್ರೆಗೆ ಬಂದು. ಹೌದು, ಇಲ್ಲಿ ಏನೇನು ನಡೀತು, ಯಾವ ಥರ ಇಷ್ಟು ದಿನ ಯಾವ ಥರ ಕಾಲ ಕಳ್ಕೊಂಡ್ರು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ನೀಡಿ ನಮಗೂ ಒಂಥರ ಖುಷಿ. ಅವರು ನಮ್ಮನ್ನೇ ವಿಚಾರಣೆ ಮಾಡ್ತಾರೆ, ಏನು ಎತ್ತಪ್ಪ ನಮಗೂ ಬೇಜಾರಾಯಿತು, ನಾವು ತಿಳ್ಕೊತಾ ಇದ್ವಿ ನಿಮ್ಮ ಬಗ್ಗೆ ಅಂತ ನಾವು ಅವ್ರ ಹತ್ರ ನಾವು ಮಾತಾಡೋದು ನಾವು ಸಿಗ್ತಾರೆ. ಸರ್ ಥ್ಯಾಂಕ್ ಯು. ಕಳೆದ ವರ್ಷ ಜಾತ್ರೆನೇ ಸೇರಿಬಿಡ್ದು ಕೊರೋನಾ ಟೈಮ್ ಅಂತೇಳಿ ಬಿಟ್ಬಿಟ್ಟಿದ್ರು. ಇದು ಜಿಲ್ಲಾಧಿಕಾರಿಯಿಂದ ಆದೇಶ ತಂದು ಧರಣಿ ಮಾಡಿ ಅದೊಂದು ಟ್ರಸ್ಟ್ನಿಂದ ಕಮಿಟಿ ಮಾಡಿ ಗೋಲ್ಡು ಇದುವರೆಗೂ ಈ ಜಾತ್ರೆ ಬಿಡ್ದಾಗಿಂದ ಕೊಟ್ಟಿರಲ್ಲ. ಚಿನ್ನ ಭರತ್ಗೌಡ ಚಾರಿಟೇಬಲ್ ಟ್ರಸ್ಟಿಂದ ಮಾಡಿದ್ರು ಕಮಿಟಿ ಅವ್ರನ್ನಿಂದ ಇವಾಗ ಚಿನ್ನ ಕೊಟ್ಟಿದ್ದರು. 2 ಗ್ರಾಮ್ ಒಂದೊಂದು ವರೆಗೆ ಪ್ರೈಸು. ಈ ಇತಿಹಾಸನಾಗ ನಮ್ಮ ಸಪ್ಲಮ್ ಜಾತ್ರೆಯಲ್ಲಿ ಚಿನ್ನ ಕೊಟ್ಟಿದ್ದಿಲ್ಲ. ಆ ಹುಡುಗನಿಂದ ಹಳ್ಳಿಕಾರ ಹುಡುಗನಿಂದ ಚಿನ್ನ ಕೊಟ್ಟರು. ಕೂಡ ಅವ್ರನ್ನ ಮಾತಾಡ್ತಾರೆ. ಸರ್, ದಯವಿಟ್ಟು ಇಡೀ ಕರ್ನಾಟಕ ಜನ ಕೇಳ್ಕೊಳ್ಳೋದು ಏನಂದರೆ, ಇವತ್ತು ರೈತರು ಉಳಿಬೇಕಂದ್ರೆ, ರೈತರ ಮಗ ಉಳಿಬೇಕಂದ್ರೆ, ರೈತರು ಬೆಳಿಬೇಕಂದ್ರೆ ದಯವಿಟ್ಟು ಎಲ್ಲರೂ ಹೊರತು ಸಂತೋಷ ವೋಟ್ ಮಾಡಿ ಸಪೋರ್ಟ್ ಮಾಡಿ ಗೆಲ್ಲಿಸಿ ಇಂದ ನಾನಿಂದ ಕೇಳ್ಕೊತಾ ಇದ್ದೀನಿ. ಇಲ್ಲಿ ರೈತರ ಪರವಾಗಿ ಕೇಳ್ಕೊತಾ ಇದ್ದೀನಿ.